ಜನಸಾಮಾನ್ಯರ ಪಕ್ಷ ಎದುರಾಗಿ ನಮ್ಮ ಜಾತ್ಯತೀತ ಜನತಾದಳ ಪಕ್ಷ, ರೈತರ ಕಣ್ಣೀರನ್ನು ಒರೆಸುವಂತಹ ಪಕ್ಷ ಅಂದರೆ ಜನತಾದಳ ಪಕ್ಷ. ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಹೀಗೆ ಇರಲಿ. ಮುಂದಿನ ದಿನಗಳಲ್ಲೂ ಈ ಭಾಗದಲ್ಲಿ ಕಿತ್ತೂರು ಕರ್ನಾಟಕದಲ್ಲಿ ಜೆಡಿಎಸ್ ನ ವಿಜಯದ ಕಹಳೆ ಮೊಳಗಲಿ ಅನ್ನೋ ಕಾರಣಕ್ಕಾಗಿ ವಿಜಯಪುರದಲ್ಲಿ ಇಂದು ಅದ್ಧೂರಿಯಾದ ಜನತಾ ಸಮಾವೇಶ ಆಯೋಜಿಸಲಾಗಿರುವಂಥದ್ದು. ದಯಮಾಡಿ ಎಲ್ಲರೂ ಎದ್ದು ನಿಲ್ಲಿ, ಒಂದೇ ಮಾತ್ರ ಜೊತೆಯಾಗಿ. ಪ್ರಾದೇಶಿಕ ಪಕ್ಷ ಈ ಮಟ್ಟದ ಒಂದು ಸಾಧನೆಗೈದಿರುವಂಥದ್ದು ನಿಜಕ್ಕೂ ಚರಿತ್ರೆಯ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿರುವಂತಹ ಒಂದು ಸೂಕ್ಷ್ಮವಾಗಿ ನಾನು ಕೂಡ ಭಾವಿಸ್ತೇನೆ. ನಮ್ಮ ಪಕ್ಷ ನಡೆದು ಬಂದ ಹಾದಿಯ ಕಡೆಗೆ ಗಮನವನ್ನ ಕೊಟ್ಟಾಗ ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ, ಇತಿಹಾಸದಲ್ಲಿಯೇ ಇಡೀ ಭಾರತದಲ್ಲಿ ರೈತರ ಸಾಲ ಮನ್ನಾ ಮಾಡಿರುವಂತಹ ಏಕೈಕ ಪಕ್ಷ ಇಲ್ಲಿವರೆಗೂ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಕುಮಾರಣ್ಣ ಅವರು ತೆಗೆದುಕೊಂಡಿರುವಂತಹ ನಿರ್ಧಾರ ನಿಜಕ್ಕೂ ಚರಿತ್ರೆಯನ್ನು ಸೃಷ್ಟಿಸಿದೆ. ಪುನರ್ ಅಂತಹ ಅವಕಾಶಗಳು ದೊರೆಯುವಂತಾಗಲಿ, ಅವರನ್ನ ಮತ್ತೆ ನಾವು ಆ ಗದ್ದುಗೆಯಲ್ಲಿ ಇರುವಂತೆ ನೋಡಿಕೊಳ್ಳೋಣ ಅಂತ ಹೇಳ್ತಾ ಈಗ ದೀಪ ಬೆಳಗಿಸೋ ಮುಖೇನ ಕಾರ್ಯಕ್ರಮಕ್ಕೆ ವಿಜಯನಗರ ವಿಜಯಪುರ ಜಿಲ್ಲೆಯ ಪವಿತ್ರವಾದಂತಹ ಒಂದು ಭೂಮಿಯಲ್ಲಿ ಸಿದ್ದೇಶ್ವರ ಅಪ್ಪಾಜಿಯವರ ನಡೆದಾಡಿರ್ತಕ್ಕಂಥ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ಸೇರಿರ್ತಕ್ಕಂಥ ಬಿಜಾಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ ಸೇರಿದಂತೆ ಕಿತ್ತೂರು ಕರ್ನಾಟಕದ ಮತ್ತು 5 ಜಿಲ್ಲೆಗಳಿಂದ ಹಳ್ಳಿಗಳಿಂದ ಬಂದು ಇವತ್ತು ಜನತಾ ಪಕ್ಷದ ಈ ಕಾರ್ಯಕ್ರಮದ ಯಶಸ್ಸಿಗೆ ವಿಶೇಷವಾಗಿ ಹಳ್ಳಿಗಳಿಂದ ಬಂದಿರತಕ್ಕಂಥ ಎಲ್ಲ ತಂದೆ ತಾಯಿಗಳಿಗೆ, ಯುವ ಸಮುದಾಯದ ನನ್ನ ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯರಿಗೆ, ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದಿಂದ ವಂದನೆಗಳನ್ನ ಅರ್ಪಿಸಲಿಕ್ಕೆ ಬಯಸ್ತೇನೆ. ಈಗಾಗಲೇ ಸಾಕಷ್ಟು ಸಮಯ ಮೀರೋಗಿದೆ. ಮಧ್ಯಾಹ್ನ 12 ಗಂಟೆಗೆ ಸಮಾವೇಶ ಪ್ರಾರಂಭ ಆಗಬೇಕಾಗಿತ್ತು. ಬಹುಶಃ ಇವತ್ತು ದೊಡ್ಡ ಮಟ್ಟದಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಹಳ್ಳಿಗಳಿಂದ ಆಗಮಿಸಿದ್ದೀರಿ. ವೇದಿಕೆ ಮೇಲೆ ಕೂತಾಗ ಸಾಕಷ್ಟು ಜನ ಸ್ಥಳೀಯ ಮುಖಂಡರುಗಳು ಯಾರ ಮುಖ್ಯರು ಭಗವಾನ್
ಪರವಾಗಿ ಮಾತನಾಡಲಿಕ್ಕೆ ಬಂದಿದೆ. ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. 1980 ಇಂದಿರಾ ಗಾಂಧಿಯವರು ಕಮಲಾಪತಿ ತ್ರಿಕಪಾಣಿಯವರನ್ನ